ಸನ್ಮಾನ್ಯ ರಾಮಚಂದ್ರನವರು ಮೊನ್ನೆ ಅವರ ಮಾತಿನ ಬರದಲ್ಲಿ ನನ್ನನ್ನು ಪಾಪ ಮತ್ತೆ ಹೇಳ್ಕೊಂಡವ್ರೆ. ದಯಮಾಡಿ ಯಾವುದೇ ಕಾರಣಕ್ಕೂ ಈಗ ನಾನು ಬಂದು 1 ವರ್ಷ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ನಾನು ಹಿಂದೆ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವನು. ಆದರೆ ನಾನೇನೋ ಶ್ರೀನಿವಾಸಣ್ಣ ರೂರಲ್ಗೆ ಬಂದಾಗ ನಮ್ಮ ಎಲ್ಲ ನಾಯಕರು ಸೇರಿ ನನ್ನನ್ನು ಪಾರ್ಟಿಗೆ ಸೇರ್ಪಡೆ ಮಾಡಿದರು. ಆದರೆ ಸೀನಣ್ಣವ್ರನ್ನ ಕೇಳಿ ವಸಂತರಾಜು ವ್ಯಕ್ತಿತ್ವ ಏನು, ಅವನಿಗೆ ಯಾವ ಥರ ಕೆಲಸ ಮಾಡ್ತಿದ್ದ, ಅವನು JDS ಅಲ್ಲಿ ಯಾವ ಥರ ಕೆಲಸ ಮಾಡ್ತಿದ್ದ, ಹಿಂದೆ ನಾನು ಕೆಲಸ ಕಾಂಗ್ರೆಸ್ಸಲ್ಲಿ ಏನು ಮಾಡ್ತೀನಿ ಅಂತ ಕಾಂಗ್ರೆಸ್ನವ್ರಿಗೂ ಗೊತ್ತಿರ್ತದೆ. ಆದರೆ ನಾನು JDS ಅನ್ನು ಬಿಡಬೇಕಾದ್ರೆ ಕಾರಣ ಒಂದೇ, ನನಗೆ ರವಿಕುಮಾರ್ ಅವರು MLA ಅವರು ಅವರ ಕ್ಷೇತ್ರದ ಕೆಲಸವನ್ನು ನಾನು ಭಾಳ ಮೆಚ್ಚಿ ನಾನು ಕಾಂಗ್ರೆಸ್ಗೆ ಸೇರ್ಪಡೆ ಆದ್ನೇ ಹೊರತು ಯಾವುದೇ ಆಮಿಷಕ್ಕೆ ಆಗಲಿ, ಯಾವುದೇ ಒಂದು ಕೆಲಸ ಕೇಳ್ಕೊಂಡೇ ಆಗಲಿ, ಯಾವುದೇ ಒಂದು ಅಧಿಕಾರ ಕೊಡಲಿ ಅಂತೇ ಆಗಲಿ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಅಂತೂ ಆಗಿಲ್ಲ. ನಾನು ಕ್ಷೇತ್ರದಾದ್ಯಂತ ಇಡೀ ಮಂಡ್ಯ ಕ್ಷೇತ್ರದ ಅವರ ಕೆಲಸದ ಅಭಿವೃದ್ಧಿ ನಾನು ಈ ಹಿಂದೆನೂ MLAಗಳನ್ನ ನೋಡಿದ್ದೀನಿ. ಇವ್ರು ಏನೀಗ 3 ವರ್ಷಕ್ಕೆ ಮಾಡೋರೆ 10% ಮಾಡಿರಲಿಲ್ಲ. ಅವರು 10% ನಾನು ಕಣ್ಣಲ್ಲಿ ನೋಡಿಲ್ಲ. ಯಾಕೆ ಅಂದರೆ ಇವ್ರ ಅಧಿಕಾರದಲ್ಲಿ ಇವ್ರಿಗೆ ಉರುಪು ಹೆಂಗಿದೆ ಅಂದರೆ ನನ್ನ ಕ್ಷೇತ್ರ ಹೆಂಗಿರಬೇಕು ಅನ್ನೋ ಮನಸ್ಥಿತಿ ಇವ್ರಿಗೆ ಅದಲ್ಲ. ಆ ಮನಸ್ಥಿತಿ ನನಗೆ ಭಾಳ ಇಷ್ಟ ಆಯಿತು. ಈ ನಮ್ಮ ಜನಪ್ರಿಯ ಶಾಸಕರ ಮನಸ್ಥಿತಿ ಅದಲ್ಲ. ನಾನು ಮಂಡ್ಯನ ಹಿಂಗೆ ಮಾಡಬೇಕು, ನನ್ನ ಕ್ಷೇತ್ರನ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅನ್ನೋ ಮನಸ್ಥಿತಿ ಇದು ಎಲ್ರಿಗೂ ಹುಟ್ಟುವುದಿಲ್ಲ. ನಾನು ಹೆಂಗಾಗಬೇಕು ಅನ್ನೋ ಪರಿಸ್ಥಿತಿ ಈ ಕಾಲದಲ್ಲಿ ಇರುವಾಗ ಇವತ್ತಿನ ದಿವಸದಲ್ಲಿ ನನ್ನ ಕ್ಷೇತ್ರ ಹೆಂಗೆ ಮಾಡಬೇಕು ಅನ್ನೋ ಮನೋ ಇಚ್ಛೆ ಇಟ್ಕೊಂಡು ಕ್ಷೇತ್ರದ ಆದ್ಯಂತ ಪ್ರತಿ 1 ವಾರದಲ್ಲಿ 5 ದಿವಸ ಕ್ಷೇತ್ರದಲ್ಲಿ ಜನಗಳ ಕಷ್ಟ ಸುಖ ನೋಡ್ತಿರ್ತಾರೆ. ಜನಗಳು ಯಾವ ಊರಲ್ಲಿ ಏನು ಕೆಲಸ ಆಗಬೇಕು ಅಂತ ಇವರೇ ವಾರಂಟಿಯಾಗಿ ನೋಡ್ತಾವ್ರೆ. ಇಂಥ MLAಗಳನ್ನ ನಾನು ಕೂಡ ಊಹಿಸಿಲ್ಲ, ಇಷ್ಟೊಂದು ಕೆಲಸ ಮಾಡ್ತಾರೆ ರವಿಯಣ್ಣವರು ಅಂತ. ಅದ್ರ ಜೊತೆಗೆ ನನ್ನ ಮನದೇವರಾದ ಪಂಚಗೇಶ್ವರ ದೇವಸ್ಥಾನವನ್ನು ಇವರು ಅಭಿವೃದ್ಧಿ ಮಾಡಲಿಕ್ಕೆ ಮನಸ್ಸು ಕೊಟ್ಟಾಗ ನನಗೆ ಭಾಳ ಇಷ್ಟ ಆಗಿ ನಾನೇ ವಾರಂಟಿಯಾಗಿ ಹೋಗಿ ಪಾರ್ಟಿಗೆ ಸೇರಿದಂಥವನು. ಇದೇ ಚೆಲುವಣ್ಣ ಮತ್ತು ನಮ್ಮ ಉಸ್ತುವಾರಿ ಮಿನಿಸ್ಟರ್ ಶಿವರಾಜ ಸ್ವಾಮಿ ಅವರು ಕೂಡ ನನ್ನನ್ನು ಬತ್ತೀನಿ ಅಂದಾಗ ತುಂಬ ಹೃದಯದಿಂದ ರವಿಯಣ್ಣವರಾಗ್ಬೋದು, ಚೆಲುವಣ್ಣವರಾಗ್ಬೋದು ನನ್ನನ್ನು ಆಹ್ವಾನ ಮಾಡಿ ಕರ್ಕೊಂಡ್ರು. ನಾನು ಕರ್ಕೊಂಡು ಕೂಡ ನನಗೆ ಯಾವುದೇ ತೊಂದರೆ ಇವತ್ತು ಗಂಟೆ ಕೊಟ್ಟಿಲ್ಲ. ಕರ್ಕೊಂಡು ಹಂಗೆ ಮಾಡೋರೆ ಹಿಂಗೆ ಮಾಡೋರೆ ಅಂತ ರಾಮಚಂದ್ರಣ್ಣವ್ರು ಹೇಳ್ತಾವ್ರೆ. ನನ್ನನ್ನು ಏನೂ ಮಾಡಿಲ್ಲ ರಾಮಚಂದ್ರಣ್ಣ. ನನಗೆ ಕೆಲಸ ಕೊಡ್ತೀನಿ, 5 ಕೋಟಿ 10 ಕೋಟಿ ಕೆಲಸ ಕೊಡ್ತೀನಿ ಅಂತ ಈಗ ನೆನ್ಮೊನೇನು ಕೂಡ ನಾನು ಕರೆದು ಮಾತಾಡಿದ್ರು. ನನಗೆ ಬೇಡಪ್ಪ ಕೆಲಸ, ನನಗೆ ಆಲ್ರೆಡಿ ಬೇರೆಯವ್ರ ಹತ್ರ ಕೆಲಸ ಮಾಡಿ 50-60 ಲಕ್ಷಗಳನ್ನ ದುಡ್ಡು ಬಿಲ್ ತಗೊಂಡು ದುಡ್ಡು ಕೊಡದಿರೋಂಥ ಪರಿಸ್ಥಿತಿಲಿ ನಾನು ಉಳ್ಕೊಂಡೆ. ಹಂಗಾಗಿ ನಂದು ಲೈಸೆನ್ಸು ನಾನು ರದ್ದು ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ಕೆಲಸ ತಗೊಳ್ಳೋ ಇದು ನನಗೆ ಕೂಡ ಏನಿಲ್ಲ, ಏನೋ ದರ್ದು ಕೂಡ ಇಲ್ಲ. ನನಗೆ ರವಿಯಣ್ಣವರು 2 ಸಲ ಹೇಳಿದ್ರು, ಅಲ್ಲಿ 5 ಕೋಟಿ ಕೊಡ್ತೀನಿ, ಈ ಬೇಡ ಅಂತ ಹೇಳಿ ನಾವು ಅಲ್ಲಿ 10 ಕೋಟಿನೇ ಬೇಕಣ್ಣ ಅಂತ ಕೇಳಿದ್ರು ಕೂಡ ನನಗೆ 1 ರೂಪಾಯಿನ ಕೆಲಸನೂ ಬೇಡಣ್ಣ, ನನಗೆ ನನ್ನ ಊರ ಅಭಿವೃದ್ಧಿ ಮಾಡು ಹೇಳಿದೆ. 2 ಕೋಟಿ ನನ್ನ ಟಾರ್ ರೋಡ್ ಕಿತ್ತೋಗೋದ ಕಾರಣ ಹಾಕೊಂಡ್ ದಿವಸನೇ ಯಾವುದೋ ಒಂದು ಸ್ಕೀಮ್ ಬಂದಿತ್ತು. ಆ ಸ್ಕೀಮಲ್ಲೇ ಮನೋಜ್ ಬರ್ಕಪ್ಪ ಅಂತ ಹೇಳಿ ಅವತ್ತೇ ಬರ್ಸಿ ನಮಗೆ ಬೆಲೆ ಕೊಟ್ಟವ್ರೆ. ನನ್ನೂರು ಕೆಲಸ ಮಾಡ್ತಾವ್ರೆ. ಕ್ಷೇತ್ರದಾದ್ಯಂತ ಒಳ್ಳೆ ಕೆಲಸಗಳನ್ನ ಅವ್ರನ್ನ ಕೆಲಸ ಮೆಚ್ಚಿ ನಾನು ಕಾಂಗ್ರೆಸ್ ಪಾರ್ಟಿಗೆ ಬಂದಿದ್ರೆ ಹೊರತು ನಾನು ಬೇರೆ ಇನ್ಯಾವುದೇ ಕಾರಣಕ್ಕೂ ನಾನು ಬಂದಿಲ್ಲ. ರಾಮಚಂದ್ರಣ್ಣ ಇವತ್ತು ಲಾಸ್ಟಿಗೆ ಮಾಡ್ಕೋ, ನನ್ನ ಸುದ್ದಿ ನೀ ಎಲ್ಲೂ ಮಾತಾಡಬೇಡ. ನಿನ್ನ ಜೊತೆಲಿದ್ದಾಗಲೂ ನಾನು ಬೇರೆಯವ್ರ ಸುದ್ದಿ ಮಾತಾಡಿಲ್ಲ. ನಾನು ಇನ್ನೊಬ್ಬರ ಜೊತೆಗೆ ಆಚೆಗೆ ಹೋಗ್ತಾನೆ ನನ್ನ ಸುದ್ದಿ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ನನ್ನ ಸುದ್ದಿಗೆ ಇವತ್ತೇ ಲಾಸ್ಟಪ್ಪ. ನೀನು ನಿನ್ನ ಕೆಲಸ ಏನು ಬೇಕಾದ್ರೂ ಮಾಡ್ಕೋ. ನನ್ನನ್ನು ಹೆಂಗೆ ನಡೆಸ್ಕೊಂಡವ್ರೆ ಅಂತ ನಿಮಗೆ ಗೊತ್ತಿಲ್ಲಲ್ಲ. ಹೆಂಗೆ ಮಾತಾಡ್ತೀರಿ ನನ್ನ ವಿಚಾರವ ನೀವು? ನಾ ಯಾವ ಥರ ಬಂದು ಹೇಳ್ಕೊಂಡಿದ್ದಾರ? ನನಗೆ ಹಂಗೆ ಕಷ್ಟ ಕೊಟ್ಟವ್ರೆ, ನಾನು ಹಂಗೆ ಹೋಗ್ಬಾರ್ದಾಗಿತ್ತು, ಹಿಂಗೆ ಹೋಗ್ಬಾರ್ದಾಗಿತ್ತು ಹೇಳಿದಾರ. ನಾನು ಎಲ್ಲಿರ್ತೀನಿ ಅದು ನನ್ನ ಮಾತೃಪಕ್ಷವಾಗಿರ್ತದೆ. ಅಲ್ಲಿ ನಾನು ನಿಷ್ಠೆಯಿಂದ ಇರ್ತೀನಿ. ಅವ್ರಿಗೆ ನನ್ನ ಮನೆ ದುಡ್ಡು ಹಾಕಂಗೆ ಗೆಲ್ತೀನಿ. ಯಾರ್ಯಾರು ನಿನಗೂ ಗೆದ್ದಿದ್ದೀನಪ್ಪ ನನ್ನ ಮನೆ ದುಡ್ಡು ಹಾಕೊಂಡು. ನಾಳೆ ಎಲ್ಲಿರ್ತೀನಿ ನಾನು ಅಲ್ಲಿ ನನ್ನ ಮನೆ ದುಡ್ಡು ಹಾಕಂಗೆ ಗೆಲ್ಲನೆ ಹೊರತು ನಾನು ಬೇರೆಯವ್ರ ಕೈ ಅಡಿಯಲ್ಲಿ ನಾನು ಯಾವತ್ತೂ ನಾನು ಕೆಲಸ ಮಾಡಿಲ್ಲ. ನನಗೆ ಆ ಶಕ್ತಿ ದೇವ್ರು ಕೊಟ್ಟವ್ರೆ. ನನಗೆ ಯಾರು ಬೇಡ್ಕೋಬೇಕಾದಂಥ ಪರಿಸ್ಥಿತಿಲಿ ನಾನಿಲ್ಲ. ನನ್ನ ಬಗ್ಗೆ ಇವತ್ತು ಲಾಸ್ಟ್ ಮಾಡ್ಕೋಬೇಕು, ಯಾವುದು ಕೂಡ ಮಾತಾಡಬಾರ್ದು ಅಂತ ರಾಮಚಂದ್ರ ನನಗೆ ಹೇಳ್ತಾ 2 ಮಾತು ಮುಗಿಸ್ತೀನಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.